ನೋಡಿ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋದು ಸೋಯಾಬೀನ್ ಸುಕ್ಕ. ಸೋಯಾಬೀನ್ ಸುಕ್ಕ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಇವಾಗ ಇಷ್ಟು ದಪ್ಪದಾಗಿ ಈರುಳ್ಳಿ ಹೆರ್ಚ್ಕೊಂಡಿದ್ದೀನಿ. ಇದನ್ನು ಒಂದು ಸಾರಿ ಹುರ್ಕೋಬೇಕು. ಈರುಳ್ಳಿ ಫ್ರೈ ಮಾಡಿ ಈ ಥರ ತೆಗೆದುಕೊಂಡಿದ್ದೀನಿ. ಆಮೇಲೆ ಅದೇ ಕಡಾಯಿಗೆ ಕೊಬ್ಬರಿ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಕೊಬ್ಬರಿ ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ಜೀರಿಗೆ, 2 ಏಲಕ್ಕಿ, ಲವಂಗ, ಒಂದು ಚಕ್ಕೆ, ಇದು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇಷ್ಟಾಯಿತು. ಇದಕ್ಕೆ ಹುಣಸೆಕಾಯಿ ಸ್ವಲ್ಪ ಹಾಕಿದ್ದೀನಿ. ಇಷ್ಟು ಹುಣಸೆಕಾಯಿ ಹಾಕಿ, ನಾನು ಟೊಮೆಟೊ ಹಾಕಿಲ್ಲ ಅಂತ ಹುಣಸೆಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿ ಕಡಾಯಿಗೆ ಎಣ್ಣೆ ಇಡಬೇಕು. ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ಮೇಲೆ ಕರಿಬೇವು, ಆಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಈರುಳ್ಳಿ ಈ ಥರ ಫ್ರೈ ಆಗಿದೆ. ಇವಾಗ ಅರಿಶಿಣದ ಪುಡಿ, ಆಮೇಲೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ನೋಡಿ, ನಾನು ಕೊಬ್ಬರಿ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಕುದಿ ಬರೋವರೆಗೂ ಇದಕ್ಕೆ ಕುದಿಸ್ಕೊಳ್ಳಿ. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಸೋಯಾಬೀನ್, ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸೋಯಾಬೀನ್ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 2 ನಿಮಿಷ ಆದಮೇಲೆ ಈ ಥರ ಸೋಯಾಬೀನ್ ಪಲ್ಯ ರೆಡಿ ಆಯಿತು. ಚಿಕನ್ ಸುಕ್ಕ ಥರ ಇರ್ತದೆ ಫ್ರೆಂಡ್ಸ್. ಚೆನ್ನಾಗಿ ಮಾಡ್ಕೊಂಡು ನೀವು ಟೇಸ್ಟ್ ನೋಡಿ. ನನ್ನ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.